ಈ ಕಥೆಯು ಒಬ್ಬ ಧನಿಕನಾದ ರೈತ ಗೋಪಿರಾಮ್ ಎಂಬವನ ಬಗ್ಗೆ. ಗೋಪಿರಾಮ್ ಹಗಲು ರಾತ್ರಿ ವ್ಯವಸಾಯ ಮಾಡ್ತಾ ಕೆಲಸ ಮಾಡ್ತಾ ಇದ್ದ. ಮತ್ತೆ ಅವನ ಮನೆ ಹಾಗೂ ಪರಿವಾರವನ್ನ ನೋಡ್ಕೊಳ್ತಿದ್ದ. ಅರೆ ರಾಧಾ, ಇಲ್ ಕೇಳು. ಹಾ ರೀ, ಹೇಳ್ರಿ. ವಾ, ಏನಿವತ್ತು ತುಂಬಾ ಖುಷಿಯಾಗಿ ಕಾಣಿಸ್ತಿದ್ದೀರಾ? ಅರೆ ರಾಧಾ, ಯಾಕೆ ಖುಷಿಯಾಗಿಲ್ಲ ಹೇಳು? ವಿಷಯನೇ ಆಗಿದೆ. ನಾನಿವತ್ತು ಸಾಲ ಕೊಡ್ತಾರಲ್ಲ ಅವ್ರ ಹತ್ರ ಮಾತಾಡಿದ್ದೀನಿ. ಅವ್ರು ನಮ್ಗೆ ಸಾಲ ಕೊಡೋದಕ್ಕೆ ತಯಾರಾಗಿದ್ದಾರೆ. ಏನು, ನಿಜಾನಾ? ಹಾ, ಮತ್ತೆ ನಮ್ಮೂರ್ಗೆ ಸಿಟಿಯಿಂದ ಬಂದಿರೋ ಆ ವಿದ್ಯಾವಂತರಿದಾರಲ್ವಾ, ಅವ್ರ ಹತ್ರನೂ ನಾನು ಮನೆ ಕಟ್ಸೋ ಬಗ್ಗೆ ಮಾತಾಡಿದ್ದೀನಿ. ಏನು, ಆ ತಹಶೀಲ್ದಾರ ಟೀಕೆದಾರ ಹತ್ರನಾ? ಹಾ, ಮತ್ತಿನ್ನೇನು? ನೀನ್ ಯಾಕೆ ನಿರಾಶೆ ಮಾಡ್ಕೋತಾ ಇದ್ಯಾ ಹೇಳು? ಅದು ನಾನ್ ಹಳ್ಳಿ ಜನರಿಂದ ಕೇಳಿದ್ದೀನಿ, ಆ ಟೀಕೆದಾರನು ತುಂಬಾ ಸುಳ್ಳುಗಾರನಂತ. ಈ ಊರಲ್ಲಿ ತುಂಬಾ ಜನರನ್ನ ಅವನು ಮೋಸ ಮಾಡಿದಾನೆ. ಹಾಗಾಗಿ ಅವನು ತುಂಬಾ ದಿನದಿಂದ ಹಳ್ಳಿನಲ್ಲಿ ಕಣ್ಮರೆಯಾಗಿದ್ದ. ಅಯ್ಯೋ ರಾಧಾ, ನೀನಂತೂ ಯಾರು ಏನ್ ಹೇಳ್ತಾರೋ ಅದನ್ನೆಲ್ಲ ನೀನು ನಂಬ್ತಾನೆ ಇರ್ತೀಯ. ಈ ಹಳ್ಳಿ ಜನ ಅಂತೂ ಅವ್ರ ಜೊತೆ ಸರಿಯಾಗಿ ಮಾತೇ ಆಡಿಲ್ಲ. ಈಗ ನೋಡಿದ್ರೆ ಅವ್ರ ಮೇಲೆ ಅಪವಾದ ಹೊರಿಸ್ತಿದ್ದಾರೆ. ನೀನು ನನ್ನನ್ನ ನಂಬು. ನಾನ್ ಅವ್ರ ಹತ್ರ ಮಾತಾಡಿದೀನಿ. ಅವರು ತುಂಬಾ ಅನುಭವಿಸ್ತಿರ ತರ ನನಗೆ ಅನ್ನಿಸ್ತಾರೆ, ಗೊತ್ತಾ? ಹಾಗಿದ್ರೆ ನಿಮ್ಗ ಅವನಿಂದ ಯಾವುದೇ ತೊಂದ್ರೆ ಆಗಲ್ಲ ಅಂತ ಅನ್ಸಿದ್ರೆ? ಹಾ, ನೋಡ್ತಿರು. ಆದಷ್ಟು ಬೇಗ ನಮ್ಮ ಕನಸಿನ ಮನೆ ನಮ್ ಮುಂದೆ ಇರುತ್ತೆ. ಮತ್ತೆ ಆ ಮನೆ ಈ ಊರಿನ ದೊಡ್ಡ ಮನೆ ಆಗತ್ತೆ. ನೀವೇನ್ ಅನ್ಕೊಳ್ತಿದ್ದೀರೋ ಅದ್ ಹಾಗೆ ಆಗ್ಲಿರಿ. ಭಗವಂತ ನಮ್ಮೇಲೆ ಕರುಣೆ ಇಡಪ್ಪ. ಮನೆ ಕಟ್ತಾ ಇದೀವಿ ಅಂತ ವಿಚಾರ ಕೇಳಿ ರಾಧಾಳಿಗೆ ತುಂಬಾ ಖುಷಿ ಆಗತ್ತೆ. ನೋಡ್ತಾ ನೋಡ್ತಾ ಗೋಪಿರಾಮ್ ಮತ್ತೆ ರಾಧಾಳ ಮನೆ ಕಟ್ಟೋದು ಶುರು ಆಯ್ತು. ಊರಿಂದ ಬಂದಿದ್ದ ಟೇಕಿದಾರ್ ಅವರ ಹತ್ರ ಸಾಲ ಪಡೆದ್ಮೇಲೆ ಗೋಪಿರಾಮ್ ಅವರ ಮನೆ ತುಂಬಾನೇ ದೊಡ್ಡದಾಗಿ ಕಟ್ಟಲ್ಪಟ್ಟಿತ್ತು. ವಾಹ್, ಇದಂತೂ ಜಾದುನೆ. ಎಷ್ಟು ಸುಂದರವಾದ ಮನೆ. ಇಂಜಿನಿಯರ್ ಸಾರ್, ನಿಮ್ಗಂತೂ ತುಂಬಾ ತುಂಬಾ ಧನ್ಯವಾದ. ಪರವಾಗಿಲ್ಲ ಗೋಪಿರಾಮ್, ಜನರ ಕನಸಿನ ಮನೆಯನ್ನ ಕಟ್ಕೊಡೋದು ನನ್ನ ಜವಾಬ್ದಾರಿ. ನಿಜ, ನೀವು ನಿಜಕ್ಕೂ ಸರಿಯಾಗಿ ಹೇಳಿದ್ರಿ. ಸರಿ, ಈಗ ತಮಾಷೆ ಸಾಕು. ಬೇಗ ನನಗೆ ಉಳಿದಿರೋ ದುಡ್ಡನ್ನ ಕೊಟ್ಬಿಡಿ. ನಾನ್ ನಾಳೆನೆ ಸಿಟಿಗೆ ಹೋಗ್ಬೇಕು. ಖಂಡಿತ. ಗೋಪಿರಾಮ ಟೇಕೆದಾರನಿಗೆ ಅವನು ಕೂಡಿಟ್ಟ ಹಣವನ್ನೆಲ್ಲ ಕೊಟ್ಬಿಟ್ಟ. ಮತ್ತೆ ಅವನು ಹೆಂಡತಿಯಾದ ರಾಧಾಳ ಜೊತೆ ಹೊಸ ಮನೆಯಲ್ಲಿ ವಾಸಿಸಕ್ಕೆ ಶುರು ಮಾಡ್ದ. ಅವನು ಪ್ರತಿದಿನ ಬೆಳಿಗ್ಗೆ ಎದ್ದು ವ್ಯವಸಾಯ ಮಾಡಿ ರಾತ್ರಿ ಬಂದು ಆರಾಮಾಗಿ ನಿದ್ದೆ ಮಾಡ್ತಿದ್ದ. ಆದ್ರೆ ಗೋಪಿರಾಮ ಮತ್ತೆ ರಾಧಾಳ ಈ ಸಂತೋಷ ತುಂಬಾ ದಿನ ಇರ್ಲಿಲ್ಲ. ಒಂದು ದಿನ ಅವರ ಹಳ್ಳಿಯಲ್ಲಿ ಗುಡುಗು ಸಿಡಿಲು ಸಹಿತ ಭಾರಿ ಮಳೆ ಶುರುವಾಯ್ತು. ಏನಪ್ಪಾ ಇಷ್ಟೊಂದು ಮಳೆ, ಅದು ಇಷ್ಟು ಜೋರಾಗಿ, ಮತ್ತೆ ತಾರಸಿಯಿಂದ ನೀರ್ ಬೇರೆ ಸೋರ್ತಿದೆ. ಇಲ್ಲಿ ನೋಡ್ರಿ. ಏನಾಯ್ತು? ನೋಡ್ರಿ, ತಾರಸಿಯಿಂದ ಎಷ್ಟು ಜೋರಾಗಿ ನೀರ್ ಸೋರ್ತಿದೆ. ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಹೊಸ ಮನೆಯಲ್ಲಿ ಮಳೆ ನೀರ್ ಸೋರ್ತಿದ್ಯಲ್ಲವ? ಆಗ ಒಂದು ಜೋರಾಗಿ ಸಿಡಿಲು ಬಡಿತು. ಆಗ ಅವ್ರ ಮನೆಯ ಮುಂಬಾಗಿಲು ಮುರಿದು ಬಿದ್ದೋಯ್ತು. ಅಯ್ಯೋ, ಇದೇನಿದು? ಮನೆ ಬಾಗ್ಲೇ ಮುರಿದೋಯ್ತು. ಇದರ ಅರ್ಥ ನೀನ್ ನನಗೆ ಅವನ ಬಗ್ಗೆ ಹೇಳಿದ್ದು ಸತ್ಯನೇ ಕಣೆ. ಆ ಇಂಜಿನಿಯರ್ ದೊಡ್ಡ ಮೋಸಗಾರ. ಅವನ್ ನಮ್ಗೆ ಮೋಸ ಮಾಡ್ಬಿಟ್ಟ. ಓಡು ಇಲ್ಲಿಂದ, ಓಡು. ಗೋಪಿರಾಮ್ ಮತ್ತೆ ರಾಧಾ ಇಬ್ರು ಮನೆಯಿಂದ ಹೊರಗೆ ಹೋಗ್ತಾರೆ. ಮತ್ತೆ ಅವರ ಕಣ್ಮುಂದೆನೆ ಅವರ ಇಡೀ ಮನೆ ನಾಶವಾಗಿ ಬೀಳುತ್ತೆ. ಹೇ ಭಗವಂತ, ಇದೇನಾಯ್ತು? ಈ ಮೋಸನ ನೀನ್ ಯಾಕೆ ನನಗೆ ಮಾಡೋದಕ್ ಬಿಟ್ಟೆ? ಇಲ್ಲಿ ನೋಡಿ, ನೀವು ಗಾಬರಿ ಆಗ್ಬೇಡಿ, ಎಲ್ಲ ಸರಿ ಹೋಗತ್ತೆ. ಹೇಗ್ ಸರಿ ಹೋಗುತ್ತೆ? ನಾವ್ ಕಟ್ಸಿರೋ ಮನೆ ಬಿದ್ದು ಹೋಯ್ತು. ನಾವೀಗ ಬೀದಿಗೆ ಬಂದಿದ್ದೀವಿ. ನೋಡಿ, ನೀವು ಧೈರ್ಯನ್ ಮಾತ್ರ ಕಳ್ಕೊಬೇಡಿ, ಎಲ್ಲ ಸರಿ ಹೋಗತ್ತೆ. ಪಾಪ ಗೋಪಿನಾಥ್ ಮತ್ತೆ ರಾಧಾ ಇಬ್ರು ಭಾರಿ ಮಳೆಯಿಂದ ಬೀದಿಗೆ ಬರ್ತಾರೆ. ಅವರ ಹಳ್ಳಿಲಿದ್ದ ದೇವಸ್ಥಾನದಲ್ಲಿ ಇರಲು ಶುರು ಮಾಡ್ತಾರೆ. ಇವ್ರ ಮನೆ ಬಗ್ಗೆ ಹಳ್ಳಿಲಿದ್ದ ಎಲ್ಲ ಜನರು ಮಾತಾಡಕ್ ಶುರು ಮಾಡ್ತಾರೆ. ಮತ್ತೆ ಜನ ಗೋಪಿರಾಮನ್ ಮೇಲೆ ತಮಾಷೆ ಮಾಡಕ್ಕೆ ಶುರು ಮಾಡ್ತಾರೆ. ಅರೆ, ಎಲ್ಲಿಗೆ ಹೋಗ್ತಿದ್ಯಪ್ಪ? ನಾನು ಮನೆಗೆ ಹೋಗ್ತಿದ್ದೀನಿ. ಏನು? ಏನಂದೆ ನೀನು? ಮನೆಗೆ ಹೋಗ್ತಿದ್ಯಾ? ಆದ್ರೆ ನಿನ್ನ ಆ ಕನಸಿನ ಮನೆ ಮಳೆ ಬಂದಾಗ ಎಲ್ಲ ಬಿದ್ದೋಯ್ತಲ್ಲ. ಇವಾಗ ಯಾವ ಮನೆಗೆ ಹೋಗ್ತಿದ್ಯಪ್ಪ ನೀನು? ನೋಡಿ, ನನ್ನ ಹತ್ರ ಈಗ ಮನೆ ಇಲ್ಲ ಅಂತ ನಿಮಗೂ ಗೊತ್ತು. ಹಾಗಂತ ನೀವು ಈ ರೀತಿ ನನ್ನನ್ನು ಆಡ್ಕೊಳ್ಳೋದು ಒಳ್ಳೇದಲ್ಲ, ತಿಳ್ಕೊಳ್ಳಿ. ಅರೆ ಬಿಡಪ್ಪ, ನಮಗೆ ಕಲ್ಸೋದಕ್ಕೆ ಬರಬೇಡ ಸರಿ ಯಾವುದು ತಪ್ಪು ಯಾವುದು ಅಂತ. ನಾವು ನಿನಗೆ 1000 ಸಲ ಬಡ್ಕೊಂಡ್ವಿ, ಅವನ ಹತ್ರ ನೀನು ಸೇರಬೇಡ ಅಂತ. ನೀನಂತೂ ನನ್ನ ಮಾತೇ ಕೇಳಲಿಲ್ಲ. ಅನ್ಭವಿಸು, ಹೋಗಿರು ನಿನ್ನ ಮನೆಯಲ್ಲಿ. ಈ ಜನಗಳ ಮಾತು ಕೇಳಿ ತುಂಬಾ ಬೇಜಾರು ಮಾಡ್ಕೊಂಡ ಗೋಪಿರಾಮ್ ಅವನ ಮೇಲೆ ಅವನೇ ಪಶ್ಚಾತ್ತಾಪ ಪಡಕ್ ಶುರು ಮಾಡ್ತಾನೆ. ಆದ್ರಿಂದ ಇನ್ನಷ್ಟು ನಿರಾಶೆಗೊಳ್ತಾನೆ.
ಈಗ ಗೋಪಿರಾಮ್ಗೆ ಏನ್ ಮಾಡೋದು ಅಂತ ಗೊತ್ತಾಗದೆ ಸುಮ್ಮನೆ ಓಡಾಡಕ್ಕೆ ಶುರು ಮಾಡ್ತಾನೆ. ಒಂದು ದಿನ ರಾತ್ರಿ ಅವನಿದ್ದ ಮಂದಿರದ ಮುಂದೆ ಇದ್ದ ಮರದ ಕೆಳಗೆ ಕೂತ್ಕೊಂಡು ಅಳೋಕ್ಕೆ ಶುರು ಮಾಡ್ತಾನೆ. ಅಲ್ಲ, ನಾನು ಏನ್ ಮಾಡ್ಬಿಟ್ಟೆ? ನನ್ನ ಮನೆನ ನಾನೇ ಹಾಳು ಮಾಡ್ಕೊಂಡ್ಬಿಟ್ನಲ್ಲ. ನನಗೆ ನಾಚಿಕೆ ಆಗ್ತಾ ಇದೆ, ತುಂಬಾ ನಾಚಿಕೆ. ರಾಧಾ ನನಗೆ ಹೇಳಿದ್ಲು ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿ ಅಂತ, ಆದ್ರೆ ನಾನು ಅವಳ ಮಾತನ್ನ ತಲೆಗೆ ಹಾಕೊಳ್ಳೇ ಇಲ್ಲ. ನಾನು ದೊಡ್ಡ ಹುಚ್ಚ. ಗೋಪಿರಾಮ್ ಅವನ ಮೇಲೆ ಅವನ್ನೇ ಬೈಕೊಂಡು ತುಂಬಾ ಅಳೋಕೆ ಶುರು ಮಾಡ್ತಾನೆ. ಅಳ್ತಾ ಇರ್ಬೇಕಾದ್ರೆ ಅವನಿಗೆ ಒಂದು ಶಬ್ದ ಕೇಳಿಸತ್ತೆ. ಅರೆ ರೇ, ಈ ರೀತಿ ಅಳ್ಬೇಡಪ್ಪ, ಅಳೋದು ಒಳ್ಳೇದಲ್ಲ. ಈ ಧ್ವನಿ ಯಾರ್ದು? ನನಗ್ ಗೊತ್ತು ನಿನಗೆ ಜೀವನದಲ್ಲಿ ತುಂಬಾ ನೋವಾಗಿದೆ ಅಂತ. ಅದಕ್ಕೆ ನೀನು ಅಳೋದ್ರಿಂದ ಏನ್ ಸಿಗುತ್ತೆ? ನೀನಿದನ್ನ ಎದುರಿಸ್ಬೇಕು. ಮತ್ತೆ ಅದೇ ಧ್ವನಿ ಯಾರು? ನೋಡು, ನೀನ್ ಯಾರೇ ಆಗಿರೋ ನನ್ ಮುಂದೆ ಬಂದು ಮಾತಾಡು. ನಾನೀಗ ಯಾಮಾರಲ್ಲ. ನಾನು ಯಾರನ್ನು ಕೂಡ ಸುಲಭವಾಗಿ ನಂಬಕ್ ಹೋಗಲ್ಲ. ಅದಕ್ಕೆ ಮುಂದೆ ಬನ್ನಿ. ನಾನ್ ನಿನಗೆ ಮೋಸ ಮಾಡಕ್ ಹೋಗಲ್ಲ ಕಣಪ್ಪ. ನಾನ್ ನಿನಗೆ ಸಹಾಯ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸಹಾಯ? ಸರಿ, ಹಾಗಾದ್ರೆ ಸ್ವಲ್ಪ ಮುಂದೆ ಬನ್ನಿ. ನೀವ್ ಯಾರು ಅಂತ ನಾನು ನೋಡ್ತೀನಿ. ಮತ್ತೆ ನೀವ್ ಯಾಕೆ ನನಗೆ ಸಹಾಯ ಮಾಡ್ತೀರಾ? ಆಗ ಮರದತ್ರ ಇದ್ದ ಕಲ್ಲುಗಳ ರಾಶಿ ಮಧ್ಯದಿಂದ ಒಂದು ಮಂಟಪ ಉದ್ಭವ ಆಗಕ್ ಶುರುವಾಯ್ತು. ಇದೇನಪ್ಪ? ಆಗ ಒಂದು ಚಮತ್ಕಾರ ನಡೆಯಿತು. ಆ ಮಂಟಪದೊಳಗಿಂದ ಒಬ್ಬ ವಿಶಾಲವಾದ ಜೀನಿ ಬರಕ್ಕೆ ಶುರುವಾದ. ಅರೆ, ಇದೇನಪ್ಪ? ಹೇಳು ಗೋಪಿ, ಹೇಗಿದ್ಯೋ ನೀನು? ಮೊದ್ಲು ನೀನ್ ಹೇಳು, ನೀನ್ ಯಾರು ಅಂತ. ನಾನೊಬ್ಬ ಜೀನಿ. ತುಂಬಾ ವರ್ಷಗಳಿಂದ ಜನರಿಗೆ ಸಹಾಯ ಮಾಡ್ತಾ ಬಂದಿದ್ದೀನಿ. ಸಹಾಯ? ಆದ್ರೆ ಹೇಗೆ? ಜನರು ಅವರ ಸಮಸ್ಯೆನ ನನಗೆ ಹೇಳ್ತಾರೆ. ನನ್ನ ಜಾದುವಿನ ಶಕ್ತಿಯಿಂದ ನಾನು ಅವರಿಗೆ ಪರಿಹಾರ ಕೊಡ್ತೀನಿ. ಏನು? ಜಾದುನಾ? ಹಾ, ಜಾದು. ನೀನ್ ಈಗ ಹೇಳು, ನಿನ್ನ ಸಮಸ್ಯೆ ಏನು ಅಂತ. ಜೀನಿ ಕೇಳಿದ ತಕ್ಷಣ ಸ್ವಲ್ಪನೂ ಯೋಚನೆ ಮಾಡದೆ ಗೋಪಿರಾಮ್ ಅವನಿಗಾದ ಮೋಸದ ಕಥೆಯನ್ನ ಅವನಿಗೆ ಸಂಪೂರ್ಣವಾಗಿ ತಿಳಿಸ್ದ. ಈ ಕಥೆಯನ್ನು ಕೇಳಿ ಜೀನಿಗೆ ತುಂಬಾನೇ ಕೋಪ ಬಂತು. ಏನೋ, ನಿನಗಂತೂ ತುಂಬಾನೇ ಅನ್ಯಾಯ ಆಗಿದೆ. ಹೇಳು, ನಿನಗೇನ್ ಬೇಕು? ನನಗೆ ಮತ್ತೆ ನನ್ನ ಮನೆ ನನಗೆ ನೀಟಾಗಿ ಅದೇ ರೀತಿ ಆಗ್ಬೇಕಷ್ಟೇ. ಮತ್ತೆ ಆ ಇಂಜಿನಿಯರ್ಗೆ ಪಾಠ ಕಲಿಸ್ಬೇಕು. ಅವನಿಂದಾಗಿ ನನ್ನ ಎಲ್ಲ ಹಣವು ಖಾಲಿಯಾಗಿದೆ. ಅದ್ರ ಜೊತೆಗೆ ನನಗೆ ಸಾಲನೂ ಆಗಿದೆ. ನನಗೆ ಇದರಿಂದ ನನಗೆ ಮುಕ್ತಿ ಬೇಕು. ಗೋಪಿರಾಮ್ ಮೇಲೆ ಜೀನಿಗೆ ಕರುಣೆ ಹುಟ್ಕೊಳ್ತು. ಜೀನಿ ಗೋಪಿರಾಮ್ನ ಅವನ ಮನೆ ನಾಶವಾಗಿದ್ದ ಜಾಗಕ್ಕೆ ಕರ್ಕೊಂಡ್ ಬಂತು. ಅರೆ, ನೀನ್ ಯಾಕೆ ನನ್ನ ಇಲ್ಲಿ ಕರ್ಕೊಂಡ್ ಬಂದೆ? ಈಗ್ಲೇ ಹೇಳ್ತೀನಿ. ಹೇ ದಿವ್ಯ ಶಕ್ತಿಗಳೇ, ನನ್ನ ಮಾತನ್ನು ಕೇಳಿ. ಈ ಬಡವನ ಮನೆಯನ್ನ ಅವನಿಗೆ ವಾಪಸ್ ಮಾಡಿ. ಓಂ ಚಿಕಲೆ ಕಲಕಲಕ ಓಂ. ಈ ಮಂತ್ರದಿಂದ ಸಿಕ್ಕಾಪಟ್ಟೆ ಚಮತ್ಕಾರ ನಡೀತು. ಮುರಿದು ಬಿದ್ದಿದ್ದ ಇಟ್ಟಿಗೆಗಳೆಲ್ಲ ಅದಕ್ಕದೇ ಜೋಡಿಸೋಕೆ ಶುರು ಆಯ್ತು. ಮತ್ತೆ ಜೀನಿ ಆದೇಶದಂತೆ ಆ ಇಟ್ಟಿಗೆಗಳು ಒಂದ್ರ ಮೇಲೊಂದು ಅದಕ್ಕದೇ ಜೋಡಿಸ್ಕೊಳ್ತು. ಇದ್ರ ಜೊತೆ ಆ ಜೀನಿಯ ಆದೇಶದಂತೆ ಆ ಇಟ್ಟಿಗೆಗಳ ಮೇಲೆ ಹೆಂಚು ಕೂಡ ಬರಕ್ಕೆ ಶುರುವಾಯಿತು. ಮತ್ತೆ ಆ ತೆಂಗಿನ ಗರಿಯ ಸಹಾಯದಿಂದ ಹೊಸದಾದ ಮನೆಯನ್ನು ಕಟ್ಟಲ್ಪಟ್ಟಿತು. ನೋಡ್ತಾ ನೋಡ್ತಾ ಬೆಳಗ್ಗೆ ಆಗೋಯ್ತು. ಮತ್ತೆ ಗೋಪಿರಾಮ್ ಅವನ್ ಹೇಗ್ ಅನ್ಕೊಳ್ತಿದ್ನೋ ಅದೇ ರೀತಿಯಲ್ಲಿ ಹೊಸದಾದ ಮನೆಯ ಮುಂದೆ. ಅರೆ, ಇದಂತೂ ನಿಜವಾಗ್ಲೂ ಅದ್ಭುತನೇ ಆಗೋಯ್ತು. ನೀನ್ ನನ್ನ ಮನೆಯನ್ನ ಪೂರ್ತಿಯಾಗಿ ಕಟ್ಕೊಟ್ಬಿಟ್ಟೆ. ಧನ್ಯವಾದ, ನಿನಗೆ ಧನ್ಯವಾದ. ನೀನು ಸೂರ್ಯನ ಹೊಸ ಕಿರಣದ ಜೊತೆಗೆ ನನಗೊಂದು ಹೊಸ ಬದುಕನ್ನ ಕೊಟ್ಟೆ. ಅರೆ, ಇಷ್ಟು ಬೇಗ ಅಷ್ಟೊಂದು ಖುಷಿ ಪಡಬೇಡ. ಇರು ಒಂದ್ ಸ್ವಲ್ಪ, ನಾನ್ ನಿನಗೆ ಒಂದು ಆಶ್ಚರ್ಯವನ್ನ ತೋರಿಸ್ತೀನಿ. ಆಗ ಜೀನಿ ಜೋರಾಗಿ ತಾಳ ಹಾಕಕ್ ಶುರು ಮಾಡ್ದ. ಅವಾಗ ಒಂದು ಚಮತ್ಕಾರನೇ ನಡೀತು. ಊರಲ್ಲಿದ್ದ ಟೇಕೆದಾರನನ್ನ ಜೀನಿಯ ಚಮತ್ಕಾರದಿಂದ ಗೋಪಿರಾಮನ ಮುಂದೆ ತಂದು ನಿಲ್ಸ್ಬಿಟ್ಟ. ಗೋಪಿರಾಮ್ ನೋಡ್ತಾನೆ. ಅವಾಗ ಆ ಟೇಕೆದಾರ್ ಒಂದು ಮಂಚದ ಮೇಲೆ ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾನೆ. ನಿಧಾನವಾಗಿ ಟೇಕೆದಾರ್ಗೆ ಎಚ್ಚರವಾದಾಗ, ನಾನು ಎಲ್ಲಿದ್ದೀನಿ ಗೋಪಿ? ಅಂದ್ರೆ ಇದೇಕ್ ಸಾಧ್ಯ? ನಾನು ಸಿಟಿಲಿ ಇದ್ನಲ್ಲ. ಇದು ನನ್ನ ಬೆಡ್ ಇಲ್ಲಿವರೆಗೂ ಹೇಗ್ ಬಂತು? ಇದೆಲ್ಲ ನನ್ನ ಜಾದುವಿನ ಕಮಾಲು. ನೀನೀಗ ಗೋಪಿಗ್ ಮಾಡಿರುವಂತ ಮೋಸಕ್ಕೆ ಕ್ಷಮೆಯನ್ನ ಕೇಳಬೇಕು. ಇಲ್ಲ ಅಂದ್ರೆ ನಾನು ಯಾವ ತರ ಪಾಠ ಕಲಿಸ್ತೀನಿ ಅಂದ್ರೆ, ನೀನು ನಿನ್ ತಪ್ಪಿನ ಅರಿವನ್ನ ಮಾಡಿಕೊಂಡು ಅವನ ಹತ್ರ ಕ್ಷಮೆ ಕೇಳದೆ ಇದ್ರೆ ಶಾಶ್ವತವಾಗಿ ನೀ ನಮ್ಮನ್ನ ನೋಡ್ದೇ ಇರೋಕಾಗಿರೋ ಜಾಗದಲ್ಲಿ ಬಿಟ್ಬಿಡ್ತೀನಿ. ಜೀನಿಯ ಮಾತು ಕೇಳಿ ಭಯ ಪಟ್ಟು ಟೇಕೆದಾರ್ ಅವನಷ್ಟಕ್ಕೆ ಅವನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲ ಸತ್ಯಾಂಶಗಳನ್ನ ಒಪ್ಕೊಂಡ. ಇದ್ರ ಜೊತೆಗೆ ಗೋಪಿರಾಮಿಂದ ಮೋಸದಿಂದ ತಗೊಂಡಿದ್ದ ದುಡ್ಡನ್ನು ವಾಪಸ್ ಕೊಟ್ಬಿಟ್ಟ. ಇದರಿಂದ ಗೋಪಿರಾಮ್ಗಾಗಿದ್ದ ಎಲ್ಲ ನಷ್ಟವನ್ನ ಭರಿಸ್ಬಿಟ್ಟ. ಮತ್ತೆ ಅವತ್ತಿಂದ ಗೋಪಿರಾಮ್ ಮತ್ತೆ ರಾಧಾ ಇಬ್ರು ಖುಷಿಯಿಂದ ಮನೆಯಲ್ಲಿ ವಾಸಿಸಕ್ ಶುರು ಮಾಡಿದ್ರು.